ರಾಜ್ಯ ಕಂಡಂತ ಬಂಡೆಯ ನಾಯಕರಾದಂಥ ನಮ್ಮ ಡಿ.ಕೆ. ಶಿವಕುಮಾರ್ ಅಣ್ಣರವರು ರಾಜ್ಯದ 25ನೇ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ನಿಜವಾಗ್ಲೂ ರಾಜ್ಯಕ್ಕೆ ಇದು ಸಂತಸದ ಸುದ್ದಿ. ಡಿ.ಕೆ. ಶಿವಕುಮಾರ್ ಅವರು ಬರೀ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ನಾಯಕರಲ್ಲ, ಇಡೀ ದೇಶಕ್ಕೆ ನಾಯಕರು. ಯಾಕೆಂದ್ರೆ ಏನು ರಾಜಕೀಯದ ಕುತಂತ್ರದಲ್ಲಿ ಈ ಹಿಂದೆ ನಡೆದಿರತಕ್ಕಂಥ ಏನು ತಂತ್ರ ಕುತಂತ್ರಗಳನ್ನ ಭೇದಿಸಿ ಇವತ್ತು ರಾಜ್ಯದ 25ನೇ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ, ಪ್ರಮಾಣ ವಚನ ಮಾಡಿದ್ದಾರೆ. ನಿಜವಾಗ್ಲೂ ನಮ್ಮೆಲ್ಲರಿಗೂ ಕೂಡ ಇದೇ ಸಡಗರ, ಸಂಭ್ರಮ. ನಮಗೆ ರಾಜಕೀಯವಾಗಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ರಾಮಲಿಂಗಾರೆಡ್ಡಿ ಸಾಹೇಬರು ಹಾಗೂ ಡಿ.ಕೆ. ಶಿವಕುಮಾರ್ ಸಾಹೇಬರು ಇವರಿಬ್ಬರು ಬಹಳ ಮುಂಚೂಣಿಯಲ್ಲಿ ನಮ್ಮೆಲ್ಲರಿಗೂ ಕೂಡ ಸಹಕಾರ ಮಾಡಿ ಬೆನ್ನು ತಟ್ಟಿ ಇವತ್ತಿಷ್ಟು ಜನ ಯುವಕರುಗಳು, ಇಷ್ಟು ಜನ ಯಾರ ನಾಯಕರುಗಳು, ಇಷ್ಟು ಜನ ಕಾರ್ಯಕರ್ತರುಗಳು ಸೇರಿದ್ದಾರೆ ಅಂದರೆ ಅದು ಪಕ್ಷದ ಮುಖಂಡರುಗಳು ಕೊಟ್ಟಂತ ಧೈರ್ಯ, ಬೆನ್ನು ತಟ್ಟಿದ್ದಕ್ಕಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿದ್ದೀವಿ. ಪ್ರಮಾಣ ವಚನದಲ್ಲಿ ಕೆಲವೊಬ್ಬರಿಗೆ ಮಾತ್ರ ಆಹ್ವಾನ ಇತ್ತು. ಹಂಗಾಗಿ ನಾವೆಲ್ಲರೂ ಒಮ್ಮತದಿಂದ ಕಾನ್ಸ್ಟಿಟ್ಯೂನ್ಸಿ ಪೂರ್ತಿ ಒಂದು ಕಡೆ ಸೇರಿಕೊಂಡು ಬೈಕ್ ರ್ಯಾಲಿ ಮಾಡಿ ಸ್ವೀಟ್ ಹಂಚೋದ್ರ ಮುಖಾಂತರ ಒಂದು ನ್ಯಾಯಯುತವಾಗಿ, ಒಂದು ಅರ್ಥಪೂರ್ಣವಾಗಿ ಅಧಿಕಾರ ಸ್ವೀಕಾರ ಮಾಡಿಕೊಂಡಂತ ಶಿವಕುಮಾರ್ ಅಣ್ಣನಿಗೆ ಒಂದು ಗೌರವ ಸಲ್ಲಿಸಲಿಕ್ಕೆ ಪಾರ್ಟಿಯ ಎಲ್ಲ ಕಾರ್ಯಕರ್ತರುಗಳು ಹಾಗೂ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನಗಳಿಗೆ ಗೌರವ ಸಲ್ಲಿಸಲಿಕ್ಕೆ, ಸಮಾರಂಭನ ಆಚರಿಸಲಿಕ್ಕೆ ವಿವೇಕಾನಂದರಿಗೆ ನಾವು ಮಾಲಾರ್ಪಣೆ ಮಾಡಿ ಈ ಸಡಗರ ಸಂಭ್ರಮನ ಬಹಳ ಅರ್ಥಪೂರ್ಣವಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದೇ ರೀತಿ ತಾವೆಲ್ಲರೂ ಏನು 2 ವರ್ಷಗಳ ಕಾಲ, 3 ವರ್ಷಗಳ ಕಾಲ OCCC ಸಮಸ್ಯೆಗಳು ಮತ್ತೆ ಇತರೆ ಸಮಸ್ಯೆಗಳನ್ನ ಎಲ್ಲ ಕಡೆನೂ ಕೂಡ ಪ್ರಸ್ತಾಪ ಆಗ್ತಾ ಇತ್ತು. ನಾನು ಈಗಾಗಲೇ ಕೆಲವೊಬ್ರಿಗೆ ಹೇಳಿದ್ದೆ, ಮಾಧ್ಯಮಗಳ ಮುಖಾಂತರ ಜನಗಳಿಗೆ ಒಂದು ಭರವಸೆ ಕೊಡಲಿಕ್ಕೆ ನಾನು ಬಯಸ್ತೇನೆ. 3 ರಿಂದ 4 ತಿಂಗಳ ಒಳಗಾಗಿ ರಾಜ್ಯದ ಎಲ್ಲ ಸಮಸ್ಯೆಗಳು ಕೂಡ, ಏನು ಕಾಂಟ್ರಾಕ್ಟರ್ಗಳಿಗೆ ಸಮಸ್ಯೆಗಳಾಗಿತ್ತು ಹಾಗೂ ಬಿಲ್ಡರ್ಗಳಿಗೆ ಸಮಸ್ಯೆ ಆಗಿತ್ತು, ಬೆಂಗಳೂರಿನ ಅಭಿವೃದ್ಧಿಗೆ ಸಮಸ್ಯೆ ಆಗಿತ್ತು, ಎಲ್ಲದನ್ನು ಆಲಿಸೋದ್ರ ಮುಖಾಂತರ ನೂತನ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಇಡೀ ರಾಜ್ಯಕ್ಕೆ ನ್ಯಾಯ ಕೊಡೋ ನಿಟ್ಟಿನಲ್ಲಿ ಎಸ್.ಎಂ. ಕೃಷ್ಣ ಅವರ ಹಾದಿಯಲ್ಲಿ ಶಿವಕುಮಾರನ್ನ ಇವತ್ತು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಮುಂದಿನ ದಿವಸಗಳಲ್ಲಿ ಇಡೀ ರಾಜ್ಯದ ಜನತೆಗೆ ಡಿ.ಕೆ. ಶಿವಕುಮಾರ್ ಸಾಹೇಬರು ಕೆಪಿಸಿಸಿ ಅಧ್ಯಕ್ಷರಾಗಿ ಏನು ಸರ್ಕಾರ ಬರೋದಕ್ಕೆ ಅತಿ ಮುಖ್ಯವಾಗಿ ಕಾರಣಕರ್ತರಾಗಿದ್ರು. ಅವರೇ ಹೇಳ್ದಂಗೆ ನಾನು ಮಾಡಿರುವಂಥ ಕೆಲಸಕ್ಕೆ ಕೂಲಿ ಕೊಡಿ ಅಂತ ಹೈಕಮಾಂಡ್ ಕೇಳಿದ್ದಕ್ಕೆ, ಅಂತ ಸಿದ್ದರಾಮಯ್ಯ ಸಾಹೇಬರನ್ನು ಕೇಳಿದ್ದಕ್ಕೆ ಅವರು ಹೃದಯಪೂರ್ವಕವಾಗಿ ಅವರ ಅಧಿಕಾರವನ್ನ ಬಿಟ್ಟು ಡಿ.ಕೆ. ಶಿವಕುಮಾರ್ ಮಾಡ್ತಾ ಇರುವಂಥ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿರೋದಕ್ಕೆ ಹೈಕಮಾಂಡ್ಗೂ ಮತ್ತು ಸಿದ್ದರಾಮಯ್ಯ ಸಾಹೇಬರಿಗೂ ಇಬ್ಬರಿಗೂ ಧನ್ಯವಾದ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಮತ್ತು ಈ ಮೈಸೂರು ಪ್ರಾಂತ್ಯದಲ್ಲಿ ಏನು ಅತಿ ಹೆಚ್ಚು ಸೀಟುಗಳು ಬಂದಿತ್ತು, ಅದಕ್ಕೆ ಒಂದು ಕಾರಣಕರ್ತರು ಡಿ.ಕೆ. ಶಿವಕುಮಾರ್ ಆಗಿದ್ದಾರೆ. ಆ ಕಾರ್ಯಕ್ಕೆ, ಆ ಕೆಲಸಕ್ಕೆ, ಕೆಪಿಸಿಸಿ ಅಧ್ಯಕ್ಷರ ಕೆಲಸಕ್ಕೆ, ಪಕ್ಷ ನಿಷ್ಠೆಗೆ ಇವತ್ತು ಅವರಿಗೆ ಪಕ್ಷದ ಕಡೆಯಿಂದ ಸನ್ಮಾನ ಮಾಡುವಂಥ ಕಾರ್ಯಕ್ರಮ. ಸನ್ಮಾನ ಅಂದರೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟರೆ ಸನ್ಮಾನ. ಅದರಿಂದ ಅವರಿಗೆ ಒಳ್ಳೆಯದಾಗಲಿ, ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಬದಲಾವಣೆ ತರಲಿ ಅಂತ ಆ ದೇವರಲ್ಲಿ, ಅವರು ನಂಬುವಂಥ ದೇವರು ಅಜ್ಜಯ್ಯನ ಪಾದದಲ್ಲಿ ನಮಸ್ಕರಿಸ್ತಾ ಅವ್ರಿಗೆ ಶುಭವಾಗ್ಲಿ ಅಂತ ನಾನೊಂದು ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಅವ್ರಿಗೆ ಯಾವ ತರ ಅಭಿನಂದನೆ ಸೇರಿಸ್ತಾ ಇದ್ದೀರಾ? ಏನೋ ನಾನು ಕೇಳಲ್ಪಟ್ಟಂಗೆ ಇಲ್ಲಿಂದ ಪಾದಯಾತ್ರೆ ಹೋಗ್ತಾ ಇದ್ದೀರಾ? ಮತ್ತೆ ಈಗ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ವಿಶೇಷವಾಗಿ ನಾವಿವತ್ತು ಪಾದಯಾತ್ರೆಯನ್ನ ಇಟ್ಕೊಂಡಿದೀವಿ. HSR ಬ್ಲಾಕ್ ಇಂದ, ಬೊಮ್ಮನಹಳ್ಳಿ ಬ್ಲಾಕ್ ಇಂದ ಬೈಕ್ ರ್ಯಾಲಿ ಇಟ್ಕೊಂಡಿದ್ದಾರೆ. ನಾವು ಜನಕ್ಕೆ ಸ್ಪೀಡ್ ಕೊಡಬೇಕು ಅಂತ ಇಲ್ಲಿ ಉಮಾಪತಿ ಶ್ರೀನಿವಾಸಗೌಡರ ನೇತೃತ್ವದಲ್ಲಿ ಜನಗಳಿಗೆ ಸ್ಪೀಡ್ ಕೊಡಬೇಕು ಅಂತೇಳಿ ರಸ್ತೆಯಲ್ಲೂ ಕೊಡಬೇಕು ಅಂತೇಳಿ ಮಾಡಿಸಿದ್ದೀವಿ. ಈಗ ನಾವು ಖುಷಿ ಸುದ್ದಿ, ಅದರಿಂದ ಹಬ್ಬದ ಥರ ಆಚರಿಸ್ತಾ ಇದ್ದೀವಿ.